ದೇವರು ಈ ವಾರವೆಲ್ಲ ನಿಮ್ಮನ್ನ ಅದ್ಭುತವಾಗಿ ನಿಮ್ಮನ್ನ ಎಲ್ಲ ಸಮಯದಲ್ಲೂ ಎಲ್ಲ ವೇಳೆಯಲ್ಲಿ ಎದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆ ನಿಮ್ಮ ಕುಟುಂಬದ ಪ್ರತಿಯೊಂದು ಸ್ಥಿತಿಯಲ್ಲೂ ದೇವರು ನಿಮ್ಮ ಸಂಗಡ ಎಲ್ಲವನ್ನು ನೋಡು ಕಾದು ದೇವರು ನಿಮ್ಮನ್ನು ನಡೆಸಿ ಬಂದಂತ ದೇವರ ಕೃಪೆಗಾಗಿ ನಾನು ದೇವರನ್ನ ಸ್ತೋತ್ರ ಮಾಡ್ತೇನೆ. ಈ ವಾರ ಕೂಡ ನಾವು ದೇವರನ್ನ ಹುಡುಕುವಂತೆ ದೇವರ ಒಂದು ಭಾನುವಾರದಲ್ಲಿ ಇಲ್ಲಿ ಬಂದಿರುವ ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನ ಸರಿಯಾದ ಸ್ಥಳಕ್ಕೆ ತಂದಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗೋಡೆ ನೋಡಬೇಡ್ರಿ, ಈ ಸ್ಟೇಜ್ ನ ನೋಡಬೇಡ್ರಿ, ಈ ಟಿವಿ ನೋಡಬೇಡಿ, ಹಾಡ ಬರದ ಇಲ್ಲ ಇದನ್ನ ಯಾವ್ದು ನೋಡಬೇಡ್ರಿ. ನೋಡ್ಬೇಕಾಗಿರೋದು ಒಂದೇ ಒಂದು ಏನು ಗೊತ್ತಾ? ನನ್ನ ಕೈಯಲ್ಲಿರುವ ಈ ಒಂದು ಸತ್ಯವೇದವನ್ನ. ಹಲ್ಲೆಲೂಯಾ. ಯಾವಾಗ ಸತ್ಯವನ್ನು ಹುಡುಕುತ್ತೀವೋ ಆ ಸತ್ಯವೇ ನಿಮಗೆ ಬೆಳಕಾಗಿದೆ. ಈ ಸತ್ಯ, ಈ ವಾಕ್ಯ, ಈ ಬೈಬಲ್, ಇಟ್ ಇಸ್ ದ ಲೈಟ್. ಅದು ಒಂದು ನಿಮಗೆ ಬೆಳಕಾಗಿದೆ. ಆ ಬೆಳಕನ್ನು ನೋಡುವಾಗ ನೀವು ಪ್ರಕಾಶಗೊಳ್ಳುತ್ತೀರಾ. ಹಲ್ಲೆಲೂಯಾ. ನೀವು ಪ್ರಕಾಶಗೊಳ್ಳುವ ಕಾರ್ಯ ಹೇಗೆಂದ್ರೆ ನೀವು ಸತ್ಯವನ್ನು ನೋಡಬೇಕು. ಸರಿ, ಸತ್ಯವನ್ನು ಹೆಂಗೆ ನೋಡೋದು? ಓಕೆ, ನಾವು ಬೈಬಲ್ ನೋಡ್ಕೊಂಡೇ ಇದ್ರೆ ಹಂಗಲ್ಲ. ನಮಗೆ ಎರಡು ರೀತಿಯಾದ ಕಣ್ಗಳು ದೇವರು ಕೊಟ್ಟಿದ್ದಾರೆ. ಎರಡು ರೀತಿಯಾದ ಕಣ್ಗಳು. ಒಂದು ಕಣ್ಗಳು ನಾವು ಶಾರೀರಿಕವಾಗಿ ನೋಡುವ ಕಣ್ಗಳು. ಈ ಕಣ್ಗಳು ಅದಕ್ಕೆ ವಯಸ್ಸಾದ ಮೇಲೆ ಅದು ಮುಗಿದೋಗುತ್ತದೆ. ಆದರೆ ಸಾವೇ ಇಲ್ದಿರ ಒಂದು ಕಣ್ಣು ಇದೆ. ಆ ಕಣ್ಣು ಯಾವುದು? ನಮ್ಮ ಆತ್ಮಿಕವಾದ ಕಣ್ಣು. ನಮ್ಮ ಒಳಗಡೆ ಒಂದು ಮನಸ್ಸನ್ನು ಕೊಟ್ಟಿದ್ದಾರೆ. ಈ ಮನಸ್ಸು ಆತ್ಮಿಕವಾದ ಒಂದು ಮನಸ್ಸು, ಆತ್ಮಿಕವಾದ ಒಂದು ಕಣ್ಣು. ಈ ಕಣ್ಣನ್ನು ದೇವರು ನಮಗೆ ಕೊಟ್ಟಿರುವಾಗ ಇದನ್ನ ನಾವು ಯಾವಾಗಲೂ ತೆಗೆದಿಟ್ಟಿರಬೇಕು. ಹಲ್ಲೆಲೂಯಾ. ನಮಗುಲಾಗ கொடுக்கப்பட்டிருக்கிறவர் ஆவிக்குரிய கண்கள். ನಿಮಗೆ ಆತ್ಮಿಕವಾದ ಕಣ್ಗಳು ಇದೆಯಾ? உங்களுக்குள்ள ஆவிக்குரிய கண்கள் இருக்கிறதா இல்லையா? ನಮ್ಮೆಲ್ಲರಿಗೂ ಒಳಗಡೆ ಒಂದು ಆತ್ಮಿಕವಾದ ಕಣ್ಗಳನ್ನು ದೇವರು ಕೊಟ್ಟಿದ್ದಾರೆ. ಅದು ಯಾವಾಗಲೂ ತೆಗೆದಿರಬೇಕು. ಅದು ಯಾವಾಗಲೂ ಎಚ್ಚೆತ್ತಿರಬೇಕು. ಅದು ಯಾವಾಗಲೂ ದೇವರನ್ನು ಸ್ತುತಿಸ್ತಾನೆ ಇರಬೇಕು. ನೀವು ಸ್ತುತಿಸ್ತಾ ಇದ್ದೀರಾ? ಆಮೆನ್. ನೀವು ಇನ್ನೂ ಹೆಚ್ಚಾಗಿ ಸ್ತುತಿಸಬೇಕು. ಎಷ್ಟು ಹೆಚ್ಚಾಗಿ ಸ್ತುತಿಸ್ತೀರೋ ಆಗ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುವರಾಗಿದ್ದಾರೆ. ಬನ್ನಿ, ಸತ್ಯವೇದದಿಂದ ಒಂದು ವಚನವನ್ನು ನಾವು ಓದಿ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ, ಇಲ್ಲಿಂದ ನಾವು ಪ್ರಾರ್ಥಿಸಿ, ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ ವಚನಗಳು 1ರಿಂದ 3ರವರೆಗೆ. ಪ್ರಕಟಣೆ 1ನೇ ಅಧ್ಯಾಯ ವಚನ 1ರಿಂದ 3ರವರೆಗೆ. The book of Revelation chapter 1 verses from 1 to 3. ಆತನೇ ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ವೇದಚಿಹ್ನವಾಗಿ ಲೇಖನಗಳಲ್ಲಿ ಇದಲ್ಲದೆ ಆತನು ತನ್ನ ದೂತರನ್ನು ಕಳುಹಿಸಿ ಅವರ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಈ ಪ್ರವಾದದ ವಾಕ್ಯಗಳನ್ನು ಓದುವಂತವರು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಹಲ್ಲೆಲೂಯಾ. ದೇವರ ನಾಮವು ಮಹಿಮೆ ಹೊಂದಲಿ. ಈ ಒಂದು ವಚನವನ್ನು ನೀವು ಓದಿಕೊಳ್ಳುವಾಗ ಇದು ತುಂಬಾ ಆಳವಾದ ಒಂದು ಕಾರ್ಯ. ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ, ಯೇಸು ಕ್ರಿಸ್ತನ ಮುಖಾಂತರ ಬರೆಯಲ್ಪಟ್ಟಿರುವ ದೇವರ ಈ ಒಂದು ಸತ್ಯ, ಯೇಸು ಸ್ವಾಮಿ ಆತನ ಖುದ್ದಾಗಿ ಈ ಒಂದು ಮಾತುಗಳನ್ನು ಕೊಟ್ಟು ಮಾತನಾಡಿ ಬರೆದಿದ ಒಂದು ಸತ್ಯ. ಅದು ಮಾತ್ರವಲ್ಲ, ಇದು ಒಂದು ಸತ್ಯ ಯಾವ ಸತ್ಯವಾಗಿದೆ ಅಂದ್ರೆ, ಇದು ಒಂದು ಪ್ರವಾದನೆ, ಪ್ರಾಫೆಸಿ, ಮುಂದೆ ನಡೆಯುವ ಭವಿಷ್ಯದ ಕಾಲವು ಎಲ್ಲವನ್ನು ಸ್ಪಷ್ಟವಾಗಿ ಇದರಲ್ಲಿ ಈ ಒಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟು, ಹಾಗೆ ಅದು ಮಾತ್ರವಲ್ಲ, ಅದು ಕೆಳಗಡೆ ಬರೆಯಲ್ಪಟ್ಟಿದೆ, ಈ ಒಂದು ಕಾರ್ಯವು ನೆರವೇರುವ ಸಮಯವು ಹತ್ತಿರದಲ್ಲಿದೆ. ಎಲ್ಲಿದೆ ಅಂತೆ? ನೆರವೇರುವ ಸಮಯ ಎಲ್ಲಿದೆ? ಶಬ್ದವಾಗಿ, ಇನ್ನು ಶಬ್ದವಾಗಿ. ಆಮೆನ್. ಹಲ್ಲೆಲೂಯಾ. ಹತ್ತಿರದಲ್ಲಿ, ನೆರವೇರುವ ಹತ್ತಿರದಲ್ಲಿದೆ. ಯೇಸು ಸ್ವಾಮಿ ಭೂಮಿಯಲ್ಲಿ ಇರುವಾಗ
ಆತನು ಸುಮಾರು 33 ವರ್ಷ ಆತನು ಸೇವೆ ಮಾಡಿ ಆತನನ್ನು ಒಡೆದು ಶಿಲುಬೆಗೆ ಹಾಕಿ ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟು ಆತನ ಪಕ್ಕದಲ್ಲಿ ಈಟಿಯಿಂದ ಚುಚ್ಚಲ್ಪಟ್ಟು ಕೈಗಳ ಕಾಲುಗಳಲ್ಲಿ ಎಲ್ಲರಲ್ಲಿ ಮರಗಳನ್ನು ಒಡೆದು ಆತನು ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಆತನು ನಿಲ್ಲುವಾಗ ಆತನು ಒಂದು ವಿಷಯವನ್ನು ಹೇಳ್ತಾ ಇದ್ದ, ಏನೆಂದರೆ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಂತ ತಂದೆಯಾದ ದೇವರ ಚಿತ್ತವನ್ನು ಆತನ ಪ್ರೀತಿ, ತಂದೆಯಾದ ಪ್ರೀತಿ, ತಂದೆ ಅಂದ್ರೆ ಯಾರು? ಆತನು ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕುಳಿತಿರುವನು. ಆ ಸಿಂಹಾಸನದಲ್ಲಿ ಕುಳಿತಿರುವ ಆತನು ತನ್ನ ಎಲ್ಲ ಪ್ರಜೆಗಳ ಮೇಲೆ ಪ್ರೀತಿಯನ್ನು ಇಟ್ಟಿರುವ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಸೃಷ್ಟಿ ಮಾಡಿದ ಸೃಷ್ಟಿಯ ಕರ್ತನು ಆತನೇ ಒಂದು ಸೃಷ್ಟಿಕರ್ತನಾದ ದೇವರು. ಇಲ್ಲಿರುವ ನಮ್ಮ ಎಲ್ಲರನ್ನು ಹೆಸರಾಗಿ ನಮ್ಮನ್ನ ಸೃಷ್ಟಿ ಮಾಡಿ ನಮ್ಮೊಳಗಡೆ ಶ್ವಾಸವನ್ನು ಕೊಟ್ಟಂತ ಆ ತಂದೆಯಾದ ದೇವರು ಆತನು ಸಿಂಹಾಸನದಲ್ಲಿ ಕುಳಿತಿರುವಾಗ ತನಗಾಗಿ ಸೃಷ್ಟಿ ಮಾಡಿದ ತನ್ನ ಪ್ರಜೆಗಳನ್ನು ಆತನ ಸಮ್ಮುಖದಲ್ಲಿ ಬಂದು ಆತನನ್ನು ಆರಾಧಿಸಬೇಕೆಂಬುದಾಗಿ ಇವತ್ತು ನಿಮ್ಮನ್ನು ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆದರೆ ಈ ಜನರು ಏನು ಮಾಡಿದ್ರೆ, ದೇವರಿಗೆ ವಿರೋಧವಾಗಿ ದೇವರು ನೀನು ನನ್ನನ್ನು ಸ್ತುತಿ ಮಾಡು ಎಂಬುದಾಗಿ ಹೇಳಿದರು. ದೇವರು ನಾನು ಹೇಳುವುದನ್ನು ನೀನು ಕೇಳು ಎಂಬುದಾಗಿ ಹೇಳಿದರು. ನಾನು ಮಾಡುವುದನ್ನು ನಿಮಗೆ ನಾನು ಎಲ್ಲವನ್ನು ಮಾಡಿಕೊಡುತ್ತೇನೆ ಎಂಬುದಾಗಿ ತನ್ನ ಪ್ರಜೆಗೆ ಹೇಳಿರುವಾಗ, ಆದಾಮ ಹವ್ವಳಿಗೆ ಹೇಳಿರುವಾಗ, ಆದರೆ ಅವರಿಗೆ ಒಂದು ಆಜ್ಞೆ ಒಂದು ಕೊಡಲ್ಪಟ್ಟಿತ್ತು. ಅವರಿಗೆ ಕೊಡಲ್ಪಟ್ಟ ಆಜ್ಞೆ ಏನಂದ್ರೆ, ಆ ಒಂದು ಏದೆನ್ ತೋಟದಲ್ಲಿ ಅಲ್ಲಿದ್ದಂತ ಒಂದು ಮರದಲ್ಲಿ ಇರುವ ಹಣ್ಣನ್ನು ನೀವು ತಿನ್ನಬಾರದು ಎಂಬುದಾಗಿ ದೇವರು ಒಂದು ಆಜ್ಞೆಯನ್ನು ಕೊಟ್ಟಿದ್ದರು. ಆ ಆಜ್ಞೆ ಕಾರಣವೇನೆಂದರೆ, ನೀವು ಅದನ್ನು ತಿನ್ನುವುದಾದರೆ ನೀವು ಒಳ್ಳೆಯದು ಕೆಟ್ಟದನ್ನು ಅರಿವಿರಿ. ಹಂಗಂದ್ರೆ ಪಾಪ ಎಂದರೆ ಏನು, ಒಳ್ಳೆಯದಂದ್ರೆ ಏನು, ಸತ್ಯ ಎಂದರೆ ಏನು, ಸುಳ್ಳಂದ್ರೆ ಏನು, ಕೆಟ್ಟದಂದ್ರೆ ಏನು, ಒಳ್ಳೆಯದಂದ್ರೆ ಏನು, ಕುಡುಕತನ ಎಂದರೆ ಏನು, ಯಾವುದು ಪಾಪ, ಯಾವುದು ತಪ್ಪು, ಯಾವುದು ಮೋಸ, ಇದು ಎಲ್ಲವೂ ನೀವು ಅರಿವುಲ್ಲಿ ಬಂದು ಬಿಡುತ್ತೀರಾ. ಹಾಗಾಗಿ ನೀವು ಬರೀ ನನ್ನನ್ನು ಮಾತ್ರ ಅರಿತೀರಿ, ನನ್ನನ್ನು ಮಾತ್ರ ಸ್ತುತಿಸ್ರಿ ಎಂಬುದಾಗಿ ಅವರಿಗೆ ಹೇಳಿದರು. ಆದ್ರೆ ಅವರು ಮಾಡಿದೇನು? ನೀವು ಹೇಳುವುದು ಒಂದು, ನಾ ಮಾಡುವುದು ಒಂದು ಎಂಬುದಾಗಿ ಮನುಷ್ಯರು ತೋರಿಸಿದರು. ಆಗ ದೇವರು ಅವರನ್ನ ಹೊರಗಡೆ ಕಳಿಸಿದ ತೋಟದಿಂದ. ಆದರೆ ಹೊರಗಡೆ ಕಳಿಸಿದ ದೇವರು ಆತನು ಎಂದಿಗೂ ತನ್ನ ಮಕ್ಕಳನ್ನು ತಿರಸ್ಕಾರ ಮಾಡಿದ. ಆತನು ಯಾವಾಗಲೂ ತನ್ನ ಮಕ್ಕಳ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡಿದ್ದ. ಕಾರಣವೇನೆಂದರೆ, ಒಬ್ಬರು ತಪ್ಪು ಮಾಡಿದ್ರೆ ಆ ತಪ್ಪಿನಲ್ಲಿ ಹಾಗೆ ಅವರನ್ನ ಶಿಕ್ಷಿಸಿ ಅವ್ರನ್ನ ಸಾಯಿಸಿಬಿಡಬೇಕೆಂಬುದಾಗಿ ನಮ್ಮ ತಂದೆಯ ಚಿತ್ತವಿಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕರು ಅನ್ಕೊಳ್ತಾರೆ, ಒಬ್ರು ಒಂದು ತಪ್ಪು ಮಾಡಿದ್ರೆ ಅಲ್ಲೇ ಅವ್ರನ್ನ ಮಾಡಿ ಮುಗಿಸ್ಬಿಡ್ಬೇಕು ಎಂಬುದಾಗಿ. ತಂದೆ ಹಾಗಲ್ಲ. ನೀನು ತಪ್ಪು ಮಾಡ್ಬಿಟ್ಟೆ, ಎಲ್ಲೋ ಒಂದು ಕಡೆ ಮೀರಿ ಹೋಗಿದ್ಯಾ, ಆದರೆ ನಿನಗೆ ಅವಕಾಶವನ್ನು ಕೊಡುತ್ತೇನೆ, ನಿನಗೆ ಅವಕಾಶವನ್ನು ಕೊಟ್ಟಿದ್ದೇನೆ, ನಿನಗೆ ಕೊಡ್ತಾ ಇದ್ದೇನೆ, ನಿನಗೆ ಸಮಯವು ಈಗ ಕೊಟ್ಟಿದ್ದೇನೆ, ನೀನು ಹಿಂತಿರುಗಿ ಬಾ ಎಂಬುದಾಗಿ ಶಿಕ್ಷಿಸದೆ, ನಮ್ಮನ್ನು ತಪ್ಪು ಹೊರಿಸದೆ, ನಮ್ಮನ್ನು ನಾವು ಮಾಡಿದ ಅಪರಾಧದ ನಿಮಿತ್ತ ನಮ್ಮನ್ನು ನಾಶನ ಮಾಡದೆ ನಮ್ಮನ್ನು ಪ್ರೀತಿಸಿದಾನೆ. ಹಲ್ಲೆಲೂಯಾ. ನಮ್ಮನ್ನು ಪ್ರೀತಿಸುವುದಕ್ಕಾಗಿ ಏನು ಮಾಡಿದ್ರು? ತನ್ನ ಒಂದೇ ಕುಮಾರನಾದ ಯೇಸುವನ್ನು ನಮಗೆ ಕಲಿಸಿದರು. ಈಗ ಯೇಸು ಸ್ವಾಮಿ ನಾವು ಓದಿದ ವಚನದ ಪ್ರಕಾರ ಇದು ಬೇಗನೆ ನೆರವೇರುವಂತೆ, 3ನೇ ವಚನದ ಕೊನೆಯ ಭಾಗವನ್ನು ಓದ್ರಿ. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಯೇಸು ಸ್ವಾಮಿ ಆತನು ಹೇಳುವಾಗ ಸುಮಾರು 2300 ವರ್ಷಗಳು, ಹೌದಲ್ವಾ? ಈಗ ಇಷ್ಟೂ ವರ್ಷಗಳಾಗಿದೆ, 2024 ವರ್ಷ ಆಗಿದೆ. ಯೇಸು ಸ್ವಾಮಿ ಆತನ ಭೂಮಿಯಲ್ಲಿ ಇದ್ದು ಆತನ ವಾಕ್ಯಗಳನ್ನು ಕೊಡುವಾಗ, ಈ ವಾಕ್ಯಗಳು ಯಾರಿಗೆ ಕೊಟ್ರೆ ಅಂದ್ರೆ, ಯಾರಾದ್ರೂ ಹೇಳ್ತೀರಾ ಯಾರಿಗೆ ಕೊಟ್ರಿ ಈ ವಾಕ್ಯಗಳನ್ನ? ಈ ಮಾತುಗಳೆಲ್ಲ ಯಾರಿಗೆ ತಿಳಿಸಿಕೊಟ್ರು? ಓಕೆ, ನಿಮ್ಗೆ ಒಂದು ವಿಷಯವನ್ನ ಹೇಳ್ಬೋದು. ಆತನು ಯೇಸು ಸ್ವಾಮಿ ಶಿಷ್ಯನಾಗಿದ್ದ, ಯಾರಾಗಿರ್ಬೋದು? ಕರೆಕ್ಟ್, ಯೋಹಾನ ಎಂಬುದಾದ ಒಂದು ಸಹೋದರ ಯೇಸು ಸ್ವಾಮಿಯ ಆತನ ಜೊತೆ ಯಾವಾಗಲಿದ್ದ, ಆತನ ಎದೆಯಲ್ಲಿ ಹೊರಟಂತೆ, ಆತನ ಜೊತೆಯಲ್ಲೇ ಆತನು ಎಲ್ಲಾ ಕಾರ್ಯವನ್ನು ಯೇಸುಗಾಗಿ ಕೆಲಸವನ್ನು ಮಾಡ್ತಾ ಇದ್ದ. 33 ವರ್ಷ ಅನೇಕ ಸೇವೆಗಳು, ಇವರೆಲ್ಲರೂ ಸೇರಿ ದೇವರ ರಾಜ್ಯವನ್ನು ಅವರು ಶುಭ ಸಂದೇಶವನ್ನು ಸಾರ್ತಾ ಇದ್ರು. ಯಾವ ಶುಭ ಸಂದೇಶದ ಕಾರ್ಯ? ಆತನು ತಂದೆಯ ಪ್ರೀತಿಯನ್ನು
ಮಕ್ಕಳಿಗೆ ಎತ್ತಿ ಹೇಳುವುದೇ, ತಂದೆಯ ಪ್ರೀತಿಯನ್ನು ಮಕ್ಕಳಿಗೆ ತಿಳಿಸುವುದೇ. ತಂದೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಸಾಯಿಸುವುದಿಲ್ಲ, ನಾನು ನಿಮ್ಮನ್ನು ನಾಶನ ಮಾಡುವುದಿಲ್ಲ ಎಂಬುದಾಗಿ, ಯಾರು ಕೆಟ್ಟು ನರಕಕ್ಕೆ ಹೋಗಬಾರದು ಎಂಬುದಾಗಿ ಆ ಸಂದೇಶವನ್ನು ಯೇಸುವಿನ ಮುಖಾಂತರ ಎಲ್ಲರೂ ತಿಳಿಸಿದರು. ಈಗ ಸಂದೇಶಗಳೆಲ್ಲ ತಿಳಿಸುತ್ತಾ ಯೇಸು ಸ್ವಾಮಿ ಆತನ ಭೂಮಿಯಲ್ಲಿ ಇದ್ದು ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟ ಮೇಲೆ ಸುಮಾರು 70ನೇ ಇಸ್ವಿನಲ್ಲಿ ಆವಾಗ ಏನಾಯ್ತಂದ್ರೆ, ಆವಾಗ ಈ ಒಂದು ಯೋಹಾನ ಆತನನ್ನು ಎಲ್ಲರೂ ಸೆರೆ ಹಿಡಿದುಕೊಂಡು ಹೋಗ್ತಾರೆ. ಸೆರೆ ಹಿಡಿದುಕೊಂಡು ಹೋಗೋದಕ್ಕೆ ಕಾರಣವೇನೆಂದ್ರೆ, ಆತನು ಯೇಸು ಕ್ರಿಸ್ತನ ಸಂದೇಶವನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದ. ಅವ ಯೇಸುವಿನ ಕುರಿತು ಎಲ್ಲರಿಗೂ சுப ಸಂದೇಶತೆ ಅವೆಲ್ಲ பண்ணிட்டு ಎಲ್ಲರಿಗೂ சொல்லிட்டு இருந்தான். அவன் சொன்ன ஒரு காரணத்தினால சுப ಸಂದೇಶ ಹೇಳಬಾರದು, ನೀವು ಸುವಾರ್ತೆ ಹೇಳಬಾರದು, ನಾವು ನಮ್ಮ ಪದ್ಧತಿ ಏನು, ನಾವು ನಮ್ಮ ಕಾರ್ಯವೇನು, ನಾವು ನಮ್ಮಂತ ಎಲ್ಲ ಅಭ್ಯಾಸಗಳೇನು, ನಾವು ನಂಬುವ ದೇವರೇನು ಎಂಬುದಾಗಿ ನಾವು ಮಾಡದೆ ನಾವು ಮಾಡ್ತಾ ಇದ್ದೀವಿ, ನೀನು ಯಾರು ಈ ಯೇಸುವಿನ ಸೆಂಟರ್ ಅಲ್ಲಿ ತೆಗೆದುಕೊಂಡು ಬಂದು ಹೇಳುತ್ತೀಯಾ ಎಂಬುದಾಗಿ. ಆದ್ರೆ ಪ್ರಿಯರೇ, ಇವತ್ತು ಅನೇಕ ಜನರು ಇವತ್ತು ಕೂಡ ಆ ರೀತಿಯಾದ ಪ್ರಶ್ನೆಗಳನ್ನು ಮಾಡುವರಾಗಿದ್ದಾರೆ. ಆದ್ರೆ ಪ್ರಶ್ನೆ ಮಾಡೋದಕ್ಕೆ ಮುಂಚೆ ಅವರ ಪ್ರಾಣವನ್ನು ಕುರಿತು ಯೋಚನೆ ಮಾಡಬೇಕು. ಅವರಿಗೆ ಕೊಟ್ಟಂತ ಆ ಪ್ರಾಣ ಯಾರು ಕೊಟ್ಟಿದೆ ಎಂಬುದಾಗಿ ಮೊದಲು ಅವರು ಯೋಚನೆ ಮಾಡಬೇಕು. ಆ ದೇವರು ಯಾವಾಗ ಹೇಗೆ ನಮ್ಮನ್ನ ಸೃಷ್ಟಿ ಮಾಡಿದ್ರೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದು, ಪ್ರಶ್ನೆ ಮಾಡುವವರು ಅವರು ತಿಳ್ಕೊಳ್ಬೇಕು, ನಮ್ಮ ಕೊನೆಯು ಹೇಗಿರುತ್ತದೆ, ನಾನು ಸತ್ತ ಮೇಲೆ ಹೇಗೆ ಹೋಗ್ತೇನೆ, ನಾನು ಸತ್ತ ಮೇಲೆ ಹೋಗುವ ಒಂದು ಒಳ್ಳೆ ಪರಿಶುದ್ಧವಾದ ಸ್ಥಳಕ್ಕೆ ಹೋಗಬೇಕು, ಆತ್ಮಿಕ ಜೀವಿತವನ್ನು ಜೀವಿಸಬೇಕು, ಇದಕ್ಕಾಗಿಯೇ ಸತ್ಯವೇದವು ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಆ ಜನರು ಅರ್ಥ ಮಾಡಿಕೊಳ್ಳುವುದಾದರೆ, ಇವತ್ತು ಯೇಸು ಸ್ವಾಮಿ ಶುಭ ಸಂದೇಶ ಭೂಮಿಯಲ್ಲಿ ಎಲ್ಲಾ ಕಡೆಯೂ ಸಾರಲ್ಪಟ್ಟಿರುತ್ತಾರೆ. ಜನರು ತಿರಸ್ಕಾರ ಪಡಿಸ್ತಾರೆ, ಪ್ರೀತಿಯನ್ನು ತಿರಸ್ಕಾರ ಪಡಿಸ್ತಾರೆ. ಯಾವ ಪ್ರೀತಿ? ತಂದೆಯ ಪ್ರೀತಿ. ತಂದೆಯ ಪ್ರೀತಿ ಏನು? ಯಾರು ನರಕಕ್ಕೆ ಹೋಗಬಾರದು. ಸರಿ, ಈಗ ಈ ಸಹೋದರನಿಗೆ ಯೋಹಾನನಿಗೆ ಬರೆಯಕ್ಕೆ ದೇವರು ಈಗೇನೆ ಹೇಳ್ತಾ ಇದ್ದಾರೆ, ಆತನಿಗೆ ಕನಸಿನಲ್ಲಿ ಅನೇಕ ಕನಸುಗಳು ತೋರಿಸ್ತಾ ಇದ್ದಾರೆ. ಇದು ನಾನು ಹೇಳೋದಲ್ಲ ನೀನು ಬರೇ, ನಾನು ಹೇಳೋದಲ್ಲ ನೀನು ಬರೇ ಎಂಬುದಾಗಿ ಅಲ್ಲಿ ತಿಳಿಸಿಕೊಡುವುದನ್ನು ನೋಡ್ತಾ ಇದ್ದೇವೆ. ಏನಂತ ಬರೆಯೋದನ್ನು ತಿಳಿಸಿಕೊಡಿ ಎಂಬುದಾಗಿ ನೋಡೋದಾದ್ರೆ, ಈಗ ಬನ್ನಿ 2ನೇ ಅಧ್ಯಾಯ ವಚನಗಳು 1ರಿಂದ 3ರವರೆಗೆ ಹೋಗಿ. 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ಸ್ತಂಭಗಳನ್ನು ನಿನ್ನ ಕೃತ್ಯಗಳನ್ನು ಪ್ರವಾಸಗಳನ್ನು ತಾಳ್ಮೆಯಲ್ಲಿ ಬರೆದರು. ನೀನು ದುಷ್ಟರನ್ನು ಸಹಿಸಲಾಗಿ ನಮ್ಮನ್ನು ಅಪೋಸ್ತಲರನ್ನು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರನ್ನು ನೀನು ಕಾಡಿಕೊಳ್ಳುವವರು ನನ್ನ ಹೆಸರಿನಲ್ಲಿ ಯಾರನ್ನು ಸಹಿಸಿಕೊಳ್ಳುವ 4 ಸಾಕು. ಇಲ್ಲಿ ಒಂದು ಸಭೆಗೆ ಒಂದು ಪತ್ರವನ್ನು ಬರೀ ಎಂಬುದಾಗಿ ದೇವರು ಈ ಯೋಹಾನನಿಗೆ ತನ್ನ ಆ ಒಂದು ಕನಸಿನ ಪ್ರೇರಣೆಯಲ್ಲಿ ದೇವರು ಮಾತಾಡ್ತಾರೆ. ಒಂದು ಪಟ್ಟಣವನ್ನು ತೋರಿಸ್ತಾರೆ. ಆ ಪಟ್ಟಣದಲ್ಲಿ ಇರುವ ಒಂದು ಸಭೆಗೆ ಬರೀ. ಆ ಸಭೆಗೆ ಹೇಗೆ ನೀನು ಬರೀತೀಯ ಅಂದ್ರೆ, ನಾನು ಹೇಳುದಲ್ಲ ನೀನು ಬರೆಯಬೇಕು. ಏನಂತ ಬರೆಯಬೇಕೆಂದ್ರೆ, ನಾವು 2ನೇ ವಚನದಲ್ಲಿ ನಾವು ಓದ್ತೇವೆ, ನಿನ್ನ ಪ್ರಯಾಸವನ್ನು ನಾನು ಕಂಡಿದ್ದೇನೆ, ನಿನ್ನ ಕಷ್ಟವನ್ನು ನಾನು ಕಂಡಿದ್ದೇನೆ, ಯಾರನ್ನು ಸಹಿಸಿಕೊಳ್ಳೋದು ಇಲ್ಲ. ಇವರ ಕಾರ್ಯ ಏನಂದ್ರೆ ಅಗೆತನವೇ ಇವರ ಜೀವಿತದ ಒಂದು ಮುಖ್ಯವಾದ ಒಂದು ಕಾರ್ಯವಾಗಿದೆ. வெறுக்கிறது, எல்லாரையும் வெறுக்கிறது, அனைத்தையும் வெறுக்கிறது, எல்லா காரியத்தையும் வெறுக்கிறது, ಎಲ್ಲ ಕಾರ್ಯವನ್ನು ಅವರು ತಿರಸ್ಕಾರ ಮಾಡುವುದು, ಎಲ್ಲ ವಿಷಯವನ್ನ ಅವರು ಬೇಡ ಎಂಬುದಾಗಿ ಹೇಳುವುದು, ಅವರು ಇಂಥ ಕಾರ್ಯವನ್ನೇ ಮಾಡುವರಾಗಿದ್ದರು. ಅದು ಮಾತ್ರವಲ್ಲ, ಅವರ ಒಂದು ಕಾರ್ಯವು ಮುಖ್ಯವಾಗಿ ಏನಿತ್ತಂದ್ರೆ, ಅವರ ಈಗ 4ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಆದಿಯಲ್ಲಿ ನಿನ್ನಲ್ಲಿ ಇದ್ದಂತ ಪ್ರೀತಿ ಇಲ್ಲ. ಮತ್ತೊಂದು ಸಾರಿ ಆ ವಚನವನ್ನು ನಾವು ಓದೋದನ್ನು ಕೇಳಿಕೊಳ್ಳೋಣ. ನಾನು ಹೇಳ್ತಾ ಇಲ್ಲ, ವಚನ ಹೇಳ್ತೇನೆ.
ಮೊದಲು ನಿನ್ನಲ್ಲಿ ಇದ್ದಂತ ಪ್ರೀತಿಯನ್ನು ಬಿಟ್ಟಿದ್ಯಾ ಎಂಬುದಾಗಿ ನಿನ್ನ ಮೇಲೆ ತಪ್ಪನ್ನು ಹೊರಿಸುವುದಾಗಿದೆ. I want to tell you that the love that you had earlier, it is not there. ನಿನ್ನಲ್ಲಿ ಇದ್ದಂತ ಪ್ರೀತಿ ಈಗ ಇಲ್ಲ, ನಿನ್ನಲ್ಲಿ ಇದ್ದಂತ ಒಂದು ವಿಶ್ವಾಸ ಈಗ ಇಲ್ಲ. ಆದ ಕಾರಣ ನಿನ್ನಲ್ಲಿ ನಾನು ಈ ಒಂದು ತಪ್ಪನ್ನು ಹೊರಿಸಬೇಕಾಗಿದೆ. I want to tell you, ನಾನು ನಿನ್ನನ್ನು ಈ ಒಂದು ತಪ್ಪಲ್ಲಿ ನಾನು ನಿನ್ನನ್ನು ಹಾಕ್ತಾ ಇದ್ದೇನೆ. ಆ ಸಮಯವನ್ನು ನೋಡಿ ಇಲ್ಲಿ ದೇವರ ವಚನವು ಬರ್ತಾ ಇದೆ. ನೀನು ಮಾಡಿದ ತಪ್ಪನ್ನು ನಾನು ನಿನ್ನ ಮೇಲೆ ಒಂದು ತಪ್ಪನ್ನು ಹೊರಿಸ್ತಾ ಇದ್ದೇನೆ. ಅದು ಏನಂದ್ರೆ ನಿನ್ನಲ್ಲಿ ಇದ್ದಂತ ಪ್ರೀತಿ ಇಲ್ಲ. ಏನಿದು ನಿನ್ನಲ್ಲಿ ಇದ್ದಂತ ಪ್ರೀತಿ ಇಲ್ಲ, ನಿನ್ನ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದೇನೆ ಎಂಬುದಾಗಿ ನಾವು ನೋಡೋದಾದ್ರೆ, ಮನುಷ್ಯರಾಗಿರುವ ನಾವು ನಮಗೆ ಎಲ್ಲಾ ರೀತಿಯಾದ ನಮ್ಮಲ್ಲಿ ಒಂದು ಕಾರ್ಯವಿದೆ. ಕೋಪ ಬರುತ್ತದೆ, ನಾವು ಶಾಪವಾಗಿ ಮಾತನಾಡುತ್ತೇವೆ, ನಾವು ಅನೇಕರನ್ನ ಬೇರೆ ರೀತಿಯಲ್ಲಿ ಮಾತನಾಡುತ್ತೇವೆ, ನಾವು ಅನೇಕ ಸಾರಿ ನಮ್ಮ ಮನಸ್ಸಿಗೆ ಬಂದಂತೆ ನಾವು ಇರ್ತೇವೆ. ಕೆಲವರ ಹತ್ರ ನಾವು ಒಳ್ಳೆಯದಾಗಿ ನಡೆದುಕೊಳ್ಳುತ್ತೇವೆ, ಕೆಲವರ ಹತ್ರ ನಾವು ಕೆಟ್ಟದಾಗಿ ನಡೆದುಕೊಳ್ಳುತ್ತೇವೆ, ಕೆಲವರ ಹತ್ರ ನಾವು ಅನೇಕ ಸಾರಿ ಒಂದೊಂದು ರೀತಿಯಲ್ಲಿ ನಾವು ಮಾರ್ಪಡ್ತಾನೆ ಇರ್ತೇವೆ. ಕಾರಣವೇನೆಂದ್ರೆ ಮನುಷ್ಯರ ಸ್ವಭಾವ ಆ ರೀತಿಯಲ್ಲಿ ಇರುತ್ತದೆ, ಒಂದೇ ತರ ಯಾವಾಗಲೂ ಇರೋದಿಲ್ಲ. ಅದು ತಪ್ಪೇನಿಲ್ಲ. ಆದ್ರೆ ಇಲ್ಲಿ ದೇವರ ವಚನ ಏನ್ ಹೇಳ್ತಾ ಇದೆ, ಆದಿಯಲ್ಲಿ ಇದ್ದಂತ ಪ್ರೀತಿ. ಇಲ್ಲಿ ಪ್ರೀತಿ ಎಂಬುದಾಗಿ ನಾವು ನೋಡುವುದಾದ್ರೆ, ಈ ಪ್ರೀತಿ ಯಾವ್ದ ಪ್ರೀತಿ ಅಂತ ನೋಡುವುದಾದ್ರೆ ಎರಡು ರೀತಿಯಾದ ಪ್ರೀತಿಯನ್ನು ನೋಡೋಣ. ಆದಿಯಲ್ಲಿ ಇದ್ದಂತ ಪ್ರೀತಿ ಅಂದ್ರೆ ದೇವರ ಪ್ರೀತಿಯನ್ನ ನೋಡುವುದಾದ್ರೆ, ಆದಿಯಲ್ಲಿ ಈ ಭೂಮಿನೇ ಇರ್ಲಿಲ್ವಂತೆ. ಏನಿಲ್ಲಂತೆ? ಈ ಭೂಮಿನೇ ಇರ್ಲಿಲ್ವಂತೆ. ಈ ಭೂಮಿನೇ ಇಲ್ಲದ ಸಮಯದಲ್ಲಿ ನನ್ನ ಹೆಸರನ್ನು ಆತನು ತಿಳಿದಿಟ್ಟಿದ್ದ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ ಹೇಳೋಣ. ಈ ಭೂಮಿ ಸೃಷ್ಟಿ ಆಗೋದಕ್ಕೆ ಮುಂಚೆನೆ, ಈ ಭೂಮಿ ಬರೋದಕ್ಕೆ ಮುಂಚೆನೆ ಆತನ ಪ್ರೀತಿ ಹೇಗಿತ್ತಂದ್ರೆ, ಆತನು ನನ್ನ ಹೆಸರನ್ನು ಈ ಭೂಮಿಯ ಅಸ್ತಿವಾರ ಹಾಕೋದಕ್ಕೆ ಮುಂಚೆನೆ, ಎಫೆಸಿಯ 1ನೇ ಅಧ್ಯಾಯದಲ್ಲಿ ನಾವು ಹೋಗ್ತೇವೆ, ಅದಕ್ಕೆ ಮುಂಚೆನೆ ನಮ್ಮ ಹೆಸರನ್ನು ತಿಳಿದಿಟ್ಟಿದ್ದ. ಹಾಗಾದ್ರೆ ದೇವರ ಪ್ರೀತಿ ಎಷ್ಟು ದೊಡ್ಡ, ದೇವರ ಪ್ರೀತಿ ಎಷ್ಟು ಆಳವಾದ. ಭೂಮಿನೇ ಸೃಷ್ಟಿಯಾಗಿಲ್ಲ, ಈ ಭೂಮಿನೇ ಸೃಷ್ಟಿಯಾಗಿಲ್ಲ, ಭೂಮಿನೇ ಸೃಷ್ಟಿ ಆಗೋದಕ್ಕೆ ಮುಂಚೆ. ಇವಾಗ ನಿಮ್ಮ ಕೈಯಲ್ಲಿ ಹೇಳಿದ್ರೆ ಹೆಂಗೆ, ಕೀ ಮಾತ್ರ ಕೊಟ್ಬಿಟ್ಟಿದೆ, ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟೇ ಇಲ್ಲ, ಕೀ ಕೊಟ್ಬಿಟ್ರೆ ನಾವೇನ್ ಅನ್ಕೊಳ್ತೀವಿ, ನಮಗೆ ಕೀ ಕೊಟ್ಟಿದ್ದಾರಪ್ಪ, ಬೇಗ ಒಂದು ಅಪಾರ್ಟ್ಮೆಂಟ್ ನ ಕಟ್ಟಿ ಕೊಟ್ಟೇ. ಆ ರೀತಿಯಲ್ಲಿ ಈ ಲೋಕ ಸೃಷ್ಟಿ ಆಗೋದಕ್ಕೆ ಮುಂಚೆನೆ ನಮ್ಮ ಹೆಸರುಗಳನ್ನು ಇಟ್ಟು ದೇವರು ನಮ್ಮನ್ನ ಪ್ರೀತಿ ಮಾಡ್ತಾರೆ. ಇದುವೇ ದೇವರ ಆದಿಯ ಪ್ರೀತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಕೊನೆಯ ವಿಷಯ ಏನಂತ ಹೇಳೋದಕ್ಕೆ ಬರುವುದಾದ್ರೆ, ಆತನು ಯಾವಾಗಲೂ ಇಲ್ಲಿರುವ ನಮ್ಮೆಲ್ಲರನ್ನು ಆತನ ಜೊತೆ ಇಟ್ಟು ಮುಖಾಮುಖಿಯಾಗಿ ನೋಡಬೇಕೆನ್ನೋದೇ ಆತನ ಪ್ರೀತಿಯಾಗಿದೆ. ಹಲ್ಲೆಲೂಯಾ, ಅದುವೇ ಆತನ ಪ್ರೀತಿಯಾಗಿದೆ. ಈಗ ನಮ್ಮ ಆದಿಯ ಪ್ರೀತಿಗೆ ಬರೋಣ. ನಾವು ಸೃಷ್ಟಿಸಲ್ಪಡುವಾಗ, ನಾವು ಮಗುವಾಗಿ ಬೆಳೆಯುವಾಗ ನಮ್ಮಲ್ಲಿ ಯಾವುದೇ ಕೆಟ್ಟ ಕಾರ್ಯ ಇಲ್ಲದಿರ, ನಿಷ್ಕಲಕವಾಗಿ ಎಲ್ಲವೂ ಸರಿಯಾಗಿದ್ದು ನಾವು ಬೆಳೆಯುತ್ತೇವೆ. ಆದ್ರೆ ಬೆಳೆಯುತ್ತಾ 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 ನಮ್ಮಲ್ಲಿ ಹಗೆತನ, ನಮ್ಮಲ್ಲಿ ಕೋಪ, ನಮ್ಮಲ್ಲಿ ರೋಷ, ನಮ್ಮಲ್ಲಿ ಅನೇಕ ರೀತಿಯಾದ ಬೇಡದಿರ ಕಾರ್ಯಗಳು ಎಲ್ಲವೂ ನಾವು ಕರ್ಕೊಂಡು ಹೋಗೋದು ಬೇಡ, ಅದು ತಾನಾಗೇ ನಮ್ಮ ಒಳಗಡೆ ಬೆಳ್ಕೊಳ್ತೇವೆ. ಹೌದಲ್ವಾ? ತಾನಾಗೆ ಬೆಳ್ಕೊಳ್ತದೆ. ಯಾರಾದ್ರೂ ಕೆಟ್ಟದನ್ನು ಮಾಡುವಂತೆ ಯಾರಾದ್ರೂ ಹೇಳ್ಕೊಡ್ತಾ ಇದೀವ? ಯಾರು ಹೇಳ್ಕೊಡೋದಿಲ್ಲ. ಕೆಟ್ಟದನ್ನ ಯಾರು ಬಯಸುವುದೂ ಇಲ್ಲ. ಆದ್ರೆ ಕೆಟ್ಟದ್ದು ಮಾತ್ರ ಎಲ್ಲಿಂದ ಬರ್ತಾ ಇದೆ? ಓಡಿ ಮಾಡು ಎಂಬುದಾಗಿ ಕೆಟ್ಟದನ್ನ ಮಾತ್ರ ಹೇಗೆ ಬರ್ತಾ ಇದೆ? ಆದಿಯಲ್ಲಿ ಇದ್ದಂತ ಪ್ರೀತಿ ಈಗಿಲ್ಲ. ಯೇಸುವನ್ನು ತಿಳಿದುಕೊಳ್ಳುವಾಗ ನಾವು ಭಯಭಕ್ತಿಯಿಂದ ಯೇಸುವಿನ ಬಳಿಗೆ ಓಡಿ ಬಂದ್ವಿ. ನಾವು ಭಯಭಕ್ತಿಯಿಂದ ವಿಶ್ವಾಸವನ್ನು ಕಳೆದುಕೊಂಡಿವೆ. ನಾವು ಭಯಭಕ್ತಿಯಿಂದ ದೇವರು ನಮಗೆ ಸಮಾಧಾನ ಕೊಟ್ಟು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆದ್ರೆ ಕೊನೆಯಲ್ಲಿ ಮರೆತು ಬೇರೆ ಕಡೆ ಹೋಗ್ಬಿಟ್ಟು, ಕೊನೆಯಲ್ಲಿ ಮರೆತು ಅನೇಕ ಸಾರಿ ನಾವು ನಮಗೆ ಸಿಕ್ಕಿರುವ ಸಂತೋಷವನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಇಲ್ಲಿ ಸಭೆಗೆ ಏನಂತ ಹೇಳ್ತಾ ಇದ್ದಾರೆ, ಆದಿಯಲ್ಲಿ ಇದ್ದಂತ ನಿನ್ನ ಪ್ರೀತಿ ಈಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ನಾನು ಹಂಗೆ ಬ್ರದರ್, ಹಿಂಗೆ ಬ್ರದರ್, ಹೀಗ್ ಮಾಡೋಣ, ಹಾಗ್ ಮಾಡೋಣ,
ವರ್ಷಿಪ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ. ಬಟ್ ಆಮೇಲೆ ಹೋಗ್ತಾ 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 ಏನಾಯ್ತು? ಎಲ್ಲವೂ ಹೋಯ್ತು. ಸಭೆ ಇಲ್ಲ, ವಿಶ್ವಾಸಿಗಳ ಹತ್ರ ಮಾತನಾಡೋದಿಲ್ಲ, ಸಭೆ ಬೋಧಕರ ಹತ್ರ ಮಾತಾಡೋದಿಲ್ಲ, ಸಭೆನ ಹುಡುಕೋದಿಲ್ಲ, ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಲ್ಲ, ಏಸು ಯಾರನ್ನೋದು ತಿಳಿದೇ ಗೊತ್ತಿಲ್ಲ, ಏಸು ಪವಿತ್ರಾತ್ಮನು ಯಾರಂದ್ರೆ ಗೊತ್ತಿಲ್ಲ, ಏನು ಜೀವಿಸ್ತಾ ಇದ್ವಿ ಗೊತ್ತಿಲ್ಲ, ನಾವು ಮತ್ತೆ ಎಲ್ಲಿ ಹೋಗ್ತಾ ಇದ್ವಿ ಗೊತ್ತಿಲ್ಲ. ಕಾರಣವೇನೆಂದ್ರೆ ಈ ಜನರು ಅವರು ಈ ಒಂದು ಕಾರ್ಯವನ್ನು ಬಿಡೋದಕ್ಕೆ ಕಾರಣವೇನೆಂದ್ರೆ ಅವರು ಬೇರೆ ಕೆಲಸದಲ್ಲಿ ಅವರೆಲ್ಲರೂ ಏನಾಗಿದ್ದಂತೆ, ತುಂಬಾ ಬ್ಯುಸಿಯಾಗಿದ್ದಂತೆ. ನೀವು ಮೇಲೆ 2-3 ಓದಿದ್ರೆ ಅದೇ ನೀನು ನೋಡ್ಬೋದು. ಆಮೇಲೆ ಅವ್ರವರೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅವ್ರವರೇ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಆ ಸಭೆ ಆ ರೀತಿಯಲ್ಲಿದೆ. ಈಗ 5ನೇ ವಚನವನ್ನು ನಾವು ಓದೋಣ. ಆಮೆನ್. ಈ ವಚನದ ಒಂದು ಕಾರ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದು ಏನಂದ್ರೆ, ನೀನು ಯಾವ ಸ್ಥಳದಲ್ಲಿ ಬಿದ್ದಿದ್ಯೋ ಅಲ್ಲಿಂದ ನೀನು ಎದ್ದೇಳು. Arise from where you have fallen. ಯಾವ ವಿಷಯದಲ್ಲಿ ನೀವು ಬಿದ್ದಿದ್ದೀರಾ? ಇವತ್ತು ನಿಮ್ಮಿಂದ ಆತ್ಮಿಕವಾದ ಜೀವಿತದಲ್ಲಿ ಜೀವಿಸಕ್ ಆಗ್ತಾ ಇಲ್ಲ. ಬ್ರದರ್ ಏನ್ ಮಾಡೋದು? ನಾನು ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ. ಬ್ರದರ್ ಏನ್ ಮಾಡೋದು? ಏನಾದ್ರೂ ಒಂದು ಹಾಡನ್ನು ಕಲಿಯಬೇಕು, ಗೊತ್ತಾಗ್ತಾ ಇಲ್ಲ. ನಾನು ಮುಂದೆ ಬರಬೇಕು, ಅದು ಕಲಿಬೇಕು, ಇದು ಕಲಿಬೇಕು, ಅದು ಮಾಡಬೇಕು, ಏನೋ ಒಂದು ಮಾಡಬೇಕೆಂಬುದಾಗಿ ಇದೆ. ನಾನು ಮನೆಯಲ್ಲಿ ಪ್ರೇಯರ್ ಮಾಡಬೇಕೆಂಬುದಾಗಿದ್ದೇನೆ, ಆದ್ರೆ ನನ್ನಿಂದ ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ ಎಂಬುದಾಗಿ ಇರುವುದಾದ್ರೆ ನೀನು ಎಲ್ಲಿ ಬಿದ್ದಿದ್ಯೋ ಅಲ್ಲಿಂದ ಎದ್ದೇಳು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆತ್ಮಿಕ ಜೀವಿತದಲ್ಲಿ ಸತ್ತು ಹೋಗಿರೋರಾಗಿ ಇರದೆ, ಆತ್ಮಿಕ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಬದುಕು, ನಮ್ಮ ಜೀವಿತದಲ್ಲಿ ಒಂದು ಪ್ರಾಣ ಇಲ್ಲದೆ ಇರುವ ನಾವು ದೇವರಿಂದ ದೂರಪಡಿಸಲ್ಪಡುತ್ತೇವೆ. ದೇವರಿಂದ ದೂರಪಡಿಸಲ್ಪಡುತ್ತೇವೆ. ಆದ್ರೆ ದೇವರು ನಿಮ್ಮನ್ನ ದೂರಪಡಿಸದೆ ಆತನ ಪ್ರೀತಿ ಇರುವ ಕಾರಣದಿಂದ ಆತ ನಿಮ್ಮನ್ನ ನೋಡಿ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೇನೆ, ಎಲ್ಲಿ ಬಿದ್ದಿದ್ಯೋ ಅಲ್ಲಿಂದ ಎದ್ದು. ಮುಂಚೆ ಪ್ರಾರ್ಥನೆ ಮಾಡ್ತಾ ಇದೆ, ಈಗ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಹೋಗಿ ಮೊಣಕಾಲು ಹಾಕಿ ಮತ್ತೆ ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ನಾವು ಜೀವಿಸ್ತಾ ಇರೋದು ದೇವರನ್ನ ನಂಬಿ ಜೀವಿಸುವ ಮಕ್ಕಳಾಗಿದ್ದೇವೆ. நம்ம ஆண்டவரை நம்பி வாழ்கின்ற மக்கள் நாம் ஆண்டவரோடு கூட இணைந்திருக்க வேண்டும். நாம் ஆண்டவரோடு இணைந்திருக்க வேண்டும் என்றால் நாம் ஜெபிக்க வேண்டும். ಪ್ರಾರ್ಥನೆ ಆತ್ಮ ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ಪ್ರಾರ್ಥನೆ ಮಾಡುವ ಒಂದು ಬಲವಿರಬೇಕು. ಪ್ರಾರ್ಥನೆ ಮುಖಾಂತರ ದೇವರನ್ನು ಹುಡುಕುವರಾಗಿರಬೇಕು, ವಾಕ್ಯಗಳನ್ನು ಓದುವರಾಗಿರಬೇಕು, ಸತ್ಯವೇದವನ್ನು ತಿಳಿದುಕೊಳ್ಳುವರಾಗಿರಬೇಕು, ಸತ್ಯವೇದದ ಕಡೆ ಗಮನವನ್ನು ಕೊಡಬೇಕು. ಸತ್ಯವೇದವನ್ನು ವಾರಕ್ಕೆ 1 ಸಲ ಮುಟ್ಟುವವನ್ನ ದೇವರು ಏನು ಮಾಡ್ತಾರೆ, ನಾನು ಏನು ಹೇಳಕ್ಕೆ ಬರ್ತಾ ಇಲ್ಲ, ಆದ್ರೆ 1 ವಾರಕ್ಕೆ 1 ಸಲ ಸತ್ಯವೇದವನ್ನ ಮುಟ್ಟುವವರ ಯಾವ ಲೆಕ್ಕದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲು ಕಾರ್ಯವಿಲ್ಲ. ಒಂದು ವೇಳೆ ಈ ಎಫೆಸ ಸಭೆಯಾಗಿ ನಾವು ಹಾಗೆ ಲೋಕದ ಕಾರ್ಯದಲ್ಲೂ ಎಲ್ಲಾ ಕಾರ್ಯದಲ್ಲೂ ಬಿಸಿಯಾಗಿದ್ರೆ ಎಲ್ಲವನ್ನು ಬಿಟ್ಟು ದೇವರ ಕಡೆ ತಿರುಗ, ಯೇಸು ಸ್ವಾಮಿಯ ಕಡೆ ತಿರುಗ, ಯೇಸು ಸ್ವಾಮಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಯೇಸು ಸ್ವಾಮಿಯ ಪ್ರೀತಿಯಾಗಿ ನಾವು ತಿಳಿದುಕೊಂಡ ಅದಕ್ಕಾಗಿ ಜೀವಿಸ. ಯೇಸುವನ್ನು ಹುಡುಕುವ ಮಕ್ಕಳು ಯಾವುದಕ್ಕೂ ಲಜ್ಜೆ ಪಡುವರಾಗಿಲ್ಲ. ಯೇಸುವನ್ನು ಹುಡುಕುವ ಮಕ್ಕಳು ಯಾರು ಕೆಟ್ಟ ಹೋದವರಲ್ಲ. ಹಲ್ಲೆಲೂಯಾ. ದಾವೀದನು ಒಂದು ಸಾರಿ ಒಂದು ಪಾಪವನ್ನ ಮಾಡಿಬಿಡ್ತಾನೆ. ಆತನ ಪಾಪ ಮಾಡಿದ ಮೇಲೆ ಕೊನೆಗೆ ಆ ಪಾಪದ ಕಾರ್ಯದಿಂದ ಆತನು ತಿರಸ್ಕಾರ, ಅಯ್ಯೋ ಅಷ್ಟೇ ನಾನು ದೇವರಿಂದ ಈಗಾಗೋಗಿ ಇದನ್ನಲ್ಲ ಎಂಬುದಾಗಿ. ಆದ್ರೆ ದಾವೀದನು ದೇವರ ಬಳಿಗೆ ಹಿಂತಿರುಗಿ ಕ್ಷಮಾಪಣೆ ಕೇಳುವಾಗಲೇ ಕೀರ್ತನೆ 51 ಬರೀತಾರೆ, ದೇವರೇ ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು, ನನ್ನ ಪ್ರಾಣವನ್ನು ತೊಳೆ, ನನ್ನನ್ನು ಪರಿಶುದ್ಧಗೊಳಿಸು ಎಂಬುದಾಗಿ. ಇವತ್ತು ನೀವು ಕೂಡ ದೇವರ ಬಳಿಯಲ್ಲಿ
ಆತನ ಸಮ್ಮುಖದಲ್ಲಿ ದೇವರ ಕಡೆ ಒಪ್ಪಿಸಿಕೊಳ್ಳೆ. ದೇವರೇ ನನ್ನನ್ನು ಬದಲಾಯಿಸು, ದೇವರೇ ನನ್ನನ್ನು ತೊಳೆ, ನನ್ನನ್ನು ಪರಿಶುದ್ಧಗೊಳಿಸಿ ಎಂಬುದಾಗಿ ಕರೆಯೋಣ. ಲೂಕ 15ನೇ ಅಧ್ಯಾಯ ಅಲ್ಲಿ ನಾವು ನೋಡುವಾಗ, ಆ ದುಂದುಗಾರನ ಮಗನ ಕಥೆಯಲ್ಲಿ ನಾವು ನೋಡುವಾಗ, ಆ ಮಗನು ತಂದೆಯ ಬಳಿಯಲ್ಲಿ ತುಂಬಾ ಚೆನ್ನಾಗಿ ಮನೆಯಲ್ಲಿ ಒಟ್ಟಾಗಿ ಇದ್ರಂತೆ, ಸಂತೋಷವಾಗಿದ್ರಂತೆ. ಈ ಕಥೆ ನಮಗೆ ಎಲ್ಲರಿಗೂ ಗೊತ್ತು. ಮತ್ತೊಂದ್ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಂದೆಯ ಬಳಿಯಲ್ಲಿ ಆ ಮಗ ತುಂಬಾ ಸಂತೋಷವಾಗಿದ್ದ. ಆದ್ರೆ ಒಂದು ದಿನ ಕೆಟ್ಟ ಸ್ನೇಹಿತರ ಕಡೆ ಸೇರುವಾಗ ಆತನು ತನ್ನ ಸ್ವಂತ ಇಷ್ಟವನ್ನು ಒಳಗಡೆ ಹಾಕಿಕೊಂಡ. ತನ್ನ ಸ್ವಂತ ಇಷ್ಟವನ್ನು ನಾನು ಮಾಡುವುದೇ ಸರಿ ಎಂಬುದಾಗಿ ಯೋಚನೆ ಮಾಡಿದ. ತಂದೆಯ ಬಳಿಯಲ್ಲಿ ಹೋದ, ತಂದೆಯ ಹತ್ರ ಮಾತನಾಡಿದ, ತಂದೆ ನನ್ನಲ್ಲಿ ಇರುವ, ನನಗೆ ಕೊಡಬೇಕಾಗಿರೋ ಎಲ್ಲ ಆಸ್ತಿಯನ್ನು ನನಗೆ ಹಿಂತಿರುಗಿಸಿಕೊಡು, ನನಗೆ ಬೇಕಾಗಿರೋದೆಲ್ಲ ನನಗೆ ಹಿಂತಿರುಗಿ ಕೊಡು, ಇದೆಲ್ಲ ನನಗೆ ಬೇಕು, ನನಗೆ ರಿಟರ್ನ್ ಕೊಡು ಎಂಬುದಾಗಿ ಕೇಳ್ತಾನೆ. ಆಗ ತಂದೆ ಹೇಳ್ತಾರೆ, ಬೇಡಪ್ಪ, ನಿನಗೆ ಏನು ಗೊತ್ತಿಲ್ಲ, ನೀನು ಇದರ ತಪ್ಪಿನ ದಾರಿನಲ್ಲಿ ಹೋಗಬೇಡ ಎಂಬುದಾಗಿ ತಂದೆಯ ಆತನ ಎಚ್ಚರಿಸ್ತಾ ಇದ್ದಾರೆ. ಆದ್ರೆ ಆತನು ತಂದೆಯ ಮಾತನ್ನು ಕೇಳದೆ ಆತನು ಏನ್ ಮಾಡ್ತಾನೆ, ತಂದೆಯಲ್ಲಿ ಇದ್ದಂತ ಆಸ್ತಿ ಹಣಕಾಸು ಎಲ್ಲವನ್ನು ಒಂದು ದೊಡ್ಡ ಮೂಟೆಗೆ ಹಾಕೊಳ್ತಾನೆ. ಅಲ್ಲಿದ್ದಂತ ಕತ್ತೆ ಎಲ್ಲವನ್ನು ತೆಗೆದುಕೊಳ್ತಾನೆ. ಈಗ ದೂರ ದೇಶಕ್ಕೆ ಪ್ರಯಾಣ ಮಾಡ್ಕೊಂಡು ಹೋಗ್ತಾನೆ. ಅವನು ಹೋಗ್ತಾ 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 ಆತನೊಂದಿಗೆ ಇದ್ದಂತ ಎಲ್ಲ ಸ್ನೇಹಿತರ ಆತನೊಂದಿಗೆ ಸೇರ್ಕೊಳ್ತಾ ಇದ್ದಾರೆ. ಅವರ ಎಲ್ಲ ಸ್ನೇಹಿತರು ಸೇರ್ಕೊಂಡು ಈಗ ಅಲ್ಲಿಂದ ಅವರು ಇನ್ನು ದೂರ ದೇಶಕ್ಕೆ ಹೊರಟೋಗ್ತಾರೆ. ತಂದೆ ನೋಡ್ತಾ ಇದ್ದಾರೆ, ಅಯ್ಯೋ ನನ್ನ ಮಗ ಬರ್ತಾನ, ಒಂದು ದಿನ 2 ದಿನ. ಆದ್ರೆ ದೂರ ಹೋದ ದೇಶ, ಆತನು ದೂರ ಹೋದ ಮಗ ಈಗ ತಂದೆಯನ್ನ ಸಂಪೂರ್ಣವಾಗಿ ಮರೆತು ಹೋದ. ಆದ್ರೆ ತಂದೆ ಬರ್ತಾನ, ಕಾದು ತಂದೆ ಆತನು ಬೇಸರದಲ್ಲಿರುವಾಗ ದೂರ ದೇಶಕ್ಕೆ ಹೋದಂತ ಈ ಹುಡುಗ ತನ್ನ ಎಲ್ಲ ಸ್ನೇಹಿತರಿಗೆ ಎಲ್ಲಾ ರೀತಿಯಲ್ಲೂ ಖರ್ಚು ಮಾಡಿದ, ಎಲ್ಲಾ ರೀತಿಯಲ್ಲಿ ಎತ್ತು ಕೊಡ್ತಾ ಇದ್ದ, ಎಲ್ಲಾ ರೀತಿಯಲ್ಲಿ ಖರ್ಚು ಮಾಡಿದ್ರು. ಪಾಪದಲ್ಲಿ ಹೋದ್ರು, ವ್ಯಭಿಚಾರದಲ್ಲಿ ಹೋದ್ರು, ದೇಹಕ್ಕೆ ಪಾಪವಾದ ಕಾರ್ಯವು ಏನು ಮಾಡಬೇಕು ಆ ದೇಹಕ್ಕೆ ಎಲ್ಲಾ ಪಾಪವನ್ನು ಅನುಭವಿಸಲು ಸಂತೋಷವಾಗಿ ಹೋದ. ತನ್ನ ಸ್ನೇಹಿತರೊಂದಿಗೆ ಎಲ್ಲರೂ ಹೋದ. ಅವನಲ್ಲಿ ತೆಗೆದುಕೊಂಡ ಹೋದಂತ ಎಲ್ಲ ಹಣದ ಚೀಲ ಎಲ್ಲ ಮುಗಿದೋಯ್ತು, ಎಲ್ಲ ಚೀಲ ಖಾಲಿ ಹೋಗೋದು. ಹಣಕಾಸಿಲ್ಲ. ಇದ್ದಂತ ಆ ಕತ್ತೆ ಇರ್ಬೋದು, ಕುದುರೆ ಇರ್ಬೋದು, ಎಲ್ಲವನ್ನು ಮಾರಿದ, ಎಲ್ಲವನ್ನು ಫ್ರೆಂಡ್ಸಿಗೆ ಎತ್ತಿಕೊಟ್ಟ. ಅವರ ದೇಹದಲ್ಲಿ ಏನೇನು ಅನುಭವಿಸಬೇಕು ಎಲ್ಲವನ್ನು ಅನುಭವಿಸಿಕೊಂಡ. ಎಲ್ಲ ಮುಗಿತು. ಯಾವಾಗ ಇವನಲ್ಲಿ ಕಾಸು ಖಾಲಿ ಆಯಿತು, ಈಗ ಅವನಲ್ಲಿ ಇದ್ದಂತ ಸ್ನೇಹಿತರು ಯಾರು ಇಲ್ಲ. ಈ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು. ಅವನಲ್ಲಿ ಇದ್ದಂತ ಸ್ನೇಹಿತರು ಒಬ್ರು ಕೂಡ ಅವನ ಜೊತೆ ಇಲ್ಲ. ಕಾರಣವೇನು? ಅವನಲ್ಲಿ ಯಾವ ರೀತಿಯಾದ ಏನಿಲ್ಲ, ಹಣಕಾಸಿಲ್ಲ. ಹಣಕಾಸು ಇಲ್ಲಿದ ಮೇಲೆ ಒಂದು ಸ್ನೇಹಿತರು ಕೂಡ ಇರೋದಿಲ್ಲ. ಕೊನೆಗೆ ಏನಾಯ್ತು, ಆ ಸ್ನೇಹಿತರೆಲ್ಲ ಇವರ ಕೈ ಬಿಟ್ಟು ಹೋದ ಮೇಲೆ ಈಗ 1 ದಿನ ಆಯ್ತು, 1 ವಾರ ಆಯ್ತು. ಈಗ ಶರೀರ ಕೆಟ್ಟೋಗಿದೆ. ಶರೀರ ಸಂಪೂರ್ಣವಾಗಿ ಎಲ್ಲಾ ರೀತಿಯಾದ ಪಾಪದಲ್ಲಿ ಮುಳುಗೋಗಿ ಶರೀರ ಹಾಲು ಬಿದ್ದಂತ ಶರೀರ ಈಗ ಹೊಟ್ಟೆ ಹಸಿವಲ್ಲಿ ತವಕ ಪಡ್ತಾ ಇದೆ. ಹೊಟ್ಟೆ ಹಸಿವಲ್ಲಿ ತವಕ ಪಡುವಾಗ ಅನ್ನ ತಿನ್ಸಕ್ಕೆ ಯಾರು ಇಲ್ಲ. ರಾಜನ ಮಗನಾಗಿ ಇದ್ದ. ಆದ್ರೆ ಈಗ ಆತನು ಎಲ್ಲಿದ್ದಾನೆ? ಬೀದಿ ಪಾಲಾಗಿರುವ ಈತನಿಗೆ ಒಂದೊಂದು ಊಟ ಕೂಡ ಇಲ್ಲದಿರ ಆ ಊಟದ ಅಗತ್ಯದ ಪರಿಸ್ಥಿತಿ ಅವನ ಕಾಡ್ತಾ ಇತ್ತು. ಹೊಟ್ಟೆ ಹಸಿವು ಕಾಡ್ತಾ ಇತ್ತು. ಊಟ ಕೊಡೋದಕ್ಕೆ ಯಾರು ಇಲ್ಲ. ಕೊನೆಗೆ ಹಂದಿ ಮೇಯಿಸುವ ಒಂದು ಕೆಲಸ ಸಿಕ್ಕದೆ ಚೆನ್ನಾಗಿರುತ್ತೆ ಎಂಬುದಾಗಿ ಹಂದಿ ಮೇಯಿಸುವ ಕೆಲಸವನ್ನು ಹುಡುಕ್ತಾ ಇದ್ದ. ಹುಡುಕದ ಕೇಳ್ದ. ಆ ಹಂದಿ ಮೇಯಿಸುವ ಕೆಲಸವನ್ನು ಕೊಟ್ರೆ ಒಂದು ವೇಳೆ ಅದರ ಸಿಗುವ ಆ ಕಾಸಿನಿಂದ ಊಟ ಮಾಡಬಹುದು ಎಂಬುದಾಗಿ ಅವನು ಹಂದಿ ಮೇಯಿಸುವ ಕೆಲಸಕ್ಕೆ ಸೇರಿಕೊಳ್ತಾನೆ. ಆ ಹಂದಿ ಮೇಯಿಸುವ ಕೆಲಸಕ್ಕೆ ಸೇರಿಕೊಳ್ಳುವಾಗ ಅಲ್ಲಿ ಹಂದಿಗಳಿಗೆ ತಿನ್ನಕ್ಕೆ ಇಟ್ಟಂತ ಆ ಪದಾರ್ಥಗಳನ್ನ ಆತನು ಹೋಗಿ ಆ ಕೆಟ್ಟೋಗಿರೋದನ್ನ ಅದನ್ನು ಎತ್ತಿ ತಿನ್ನುವನಾಗಿದ್ದಾನೆ. ಆ ತುಂಬಾ ಕಚ್ಚಡವಾದ ಗಲೀಜಾದ ರಾಜನಾಗಿದ್ದ ಈತನು ಈಗ ಅವನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಹೋಗಿ ಹಂದಿಗಳ ಅದರ ಗಲೀಜೆಲ್ಲ ಕ್ಲೀನ್ ಮಾಡುವ, ಅದನ್ನು ಮೇಯಿಸುವ, ಅದನ್ನು ತೊಳೆಯುವ, ಅದನ್ನು ಮಾಡುವ ಕೆಲಸವನ್ನು ಮಾಡುತ್ತಾರೆ. ಈಗಾಗಲೇ ಇವನು ಕೆಟ್ಟೋಗಿದ್ದಾನೆ. ಇವನ ಶರೀರವು ಬಲಹೀನತೆಯಲ್ಲಿದೆ. ಈ ಒಂದು ಪರಿಸ್ಥಿತಿನಲ್ಲಿ ಅವನು ಕೆಲಸ ಮಾಡಕ್ ಆಗ್ತಾ ಇಲ್ಲ.
ಅವನಿಗೆ ಹೊಟ್ಟೆ ಅವನ ದೇಹವನ್ನು ಗಟ್ಟಿಪಡಿಸೋದಕ್ಕೆ ಏನೂ ಇಲ್ಲ, ತಿನ್ನಕ್ಕೆ ಊಟವೂ ಇಲ್ಲ, ಶರೀರವೂ ಹಾಲು ಬಿದ್ದಿದೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಆತನು ವಾರಗಳು ಹೋಯ್ತು, ತಿಂಗಳುಗಳು ಹೋಯ್ತು. ಆಮೇಲೆ ಯೋಚನೆ ಮಾಡ್ತಾ ಇದ್ದಾನೆ, ಒಂದು ವೇಳೆ ನನ್ನ ತಂದೆ ಬಲಿಗೆ ತಿಂದಿದ್ದಾರೆ. ಇವತ್ತು ಅದೇ ತರ ಒಂದು ನಮ್ಮನ್ನ ಎಲ್ಲದರಿಂದ ದೂರಪಡಿಸೋದಾಗಿದೆ. ಆತನು ಅಗೆತನದಿಂದ ತನ್ನ ತಂದೆಯ ಬಲೆಯಿಂದ ಆತನು ದೂರ ಬಂದ. ಅಗೆತನ, ಪ್ರೀತಿ ಇಲ್ಲದ ಒಂದು ಕಾರ್ಯ ಎಲ್ಲರನ್ನು ದೂರಪಡಿಸಿಕೊಳ್ಳುವುದಾಗಿರುತ್ತದೆ. ಆತನು ಅಗೆತನದಿಂದ ನನಗೆ ಗೊತ್ತು, ನಾನು ಮಾಡ್ತೀನಿ, ನನಗೆ ಎಲ್ಲವೂ ಬರುತ್ತದೆ ಎಂಬುದಾಗಿ ಈ ಒಂದು ಎಫೆಸ ಸಭೆ ಆಗಿ ನಮಗೆಲ್ಲ ಗೊತ್ತು. ಅಪೊಸ್ತಲರು ಬೇಡ ನಾನೇ ಮಾಡಿಕೊಳ್ತೀನಿ, ಅವರು ಬೇಡ ನಾವೇ ಮಾಡಿಕೊಳ್ತೀನಿ ಎಂಬುದಾಗಿ ಸುಳ್ಳುಗಾರರಾಗಿ ಮಾರ್ಪಟ್ಟರು. ಇವತ್ತು ಅನೇಕರು ನಮಗೆ ನಾವೇ ಸಾಕು, ಯಾರು ಬೇಡ ಎಂಬುದಾಗಿ ಯೋಚನೆ. ನಮಗೆ ಗೊತ್ತಲ್ವಾ, ನನಗೆ ಗೊತ್ತಲ್ವಾ, ಐ ಆಮ್ ಎಕ್ಸ್ಪರ್ಟ್ ಇನ್ ದಿಸ್ ಅಲ್ವಾ. ಅನೇಕರು ನಾವು ಹಾಗೆ ಯೋಚನೆ ಮಾಡಿ ಏನ್ ಮಾಡ್ತೀವಿ, ನಮ್ಮ ಸ್ವಂತ ದಾರಿಗೆ ಹಿಂತಿರುಗಿ ಬರ್ತೇವೆ, ನಮ್ಮ ಸ್ವಂತ ಇಷ್ಟದ ಪ್ರಕಾರ ಹೋಗ್ತೀವಿ. ನಮಗೆ ಏನು ಮೆಚ್ಚುಗೆಯಾಗಿದೆ ಅದುವೇ ಸರಿ ಅಂತ ಹೇಳ್ತೀವಿ. ತಂದೆಗೆ ವಿರೋಧವಾಗಿ ಮಾತನಾಡ್ತೇವೆ, ತಂದೆಯ ಬಳಿಯಲ್ಲಿ ವಿರೋಧವಾದ ಮಾತುಗಳನ್ನು ಹಾಡುತ್ತೇವೆ. ಆ ತಂದೆಯ ಮನಸ್ಸು ಎಷ್ಟು ನೋವಾಗಿರುವುದು, ಹೆತ್ತವರ ಮನಸ್ಸು ಎಷ್ಟು ನೋವಾಗುತ್ತದೆ. ಹೆತ್ತವರ ಮನಸ್ಸು ಎಷ್ಟು ನೋವಾಗುವಾಗ ಅವರ ನೋವನ್ನು ಅರ್ಥ ಕೂಡ ಮಾಡಿಕೊಳ್ಳದ ಮಕ್ಕಳಾಗಿ ಆ ಮಗನು ಅವನು ಬಿಟ್ಟು ದೂರ ಹೋದ. ಆದರೆ ಈಗ ನೆನೆಸಿ ನೋಡ್ತಾ ಇದ್ದಾನೆ, ನನ್ನ ತಂದೆಯ ಪ್ರೀತಿ, ನನ್ನ ತಂದೆಯ ಅರಮನೆ, ನನ್ನ ತಂದೆಯ ಕುಟುಂಬ, ನನ್ನ ಮನೆ, ಕೆಲಸಗಾರರು, ನಾನು ಹಾಕಿಕೊಂಡಿದ್ದ ವಸ್ತ್ರ, ನನ್ನ ಹಾಕಿಕೊಂಡಿದ್ದ ಬಂಗಾರಗಳು ನನ್ನ ಎಷ್ಟು ಸುರಕ್ಷಿತವಾಗಿದೆ. ಆದರೆ ಇಲ್ಲಿ ಬಂದು ಹಂದಿ ಮೇಯಿಸುವನಾಗಿದೆ, ಇಲ್ಲಿ ಬಂದು ಹಂದಿ ತಿನ್ನುವ ಊಟವನ್ನು ತಿನ್ನುತ್ತಾ ಇದ್ದೇನೆ, ಇಲ್ಲಿ ಮಾಡುವ ಹಂದಿಗೆ ಗಲೀಜು ಮಾಡುವ ಆ ಗಲೀಜನ್ನು ತೆಗೆದು ಹಾಕುವನಾಗಿದ್ದೇನೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೇನೆ. ಎರಡನೇ ಅಧ್ಯಾಯ 5ನೇ ವಚನವನ್ನು ಮತ್ತೊಂದು ಸಾರಿ ಓದುವುದನ್ನು ಕೇಳ್ಕೊಳ್ಳೋಣ. ನೀನು ಎಲ್ಲಿ ಬಿದ್ದಿದೆಯೋ ಅಲ್ಲಿಂದ ನೆನಪಿಗೆ ತೆಗೆದುಕೊಂಡು ದೇವರ ಕಡೆ ತಿರುಗಿಕೋ. ಎಲ್ಲಿ ಬಿದ್ದಿದ್ಯಾ, ಎಲ್ಲಿ ಬಿದ್ದಿದೀವೋ ಅಲ್ಲಿಂದ ನಾವು ದೇವರ ಕಡೆ ತಿರುಗಿಕೊಳ್ಳುವ ಒಂದು ಸಮಯ ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ತಿರಸ್ಕಾರ ಮಾಡಿ ದೂರ ಓಡೋದ್ರೆ, ಅದನ್ನು ತಿರಸ್ಕಾರ ಮಾಡಿ ಬೇಡ ಎಂಬುದಾಗಿ ಬಿಟ್ಟು ಹೋಗೋದಾದ್ರೆ, ಒಂದು ವೇಳೆ ಈ ಹುಡುಗನು ಮತ್ತೆ ತಂದೆಯನ್ನು ನೆನೆಸಿ ನೋಡದೆ ಹೋಗಿದ್ರೆ ಆತನ ಜೀವವು ಅಲ್ಲೇ ಬಿದ್ದು ಸತ್ತು ಹೋಗಿರಬೇಕು. ಯಾರೋ ತಂದೆ ತಾಯಿ ಗೊತ್ತಿಲ್ದಿರ ಒಂದು ಅನಾಥೆಯ ಮಗ ಎಂಬುದಾಗಿ ಎತ್ತಿ ಬಿಸಾಡ್ತಾ ಇದ್ದ, ಎಲ್ಲೋ ನಾಶನವಾಗಿ ಹೋಗಿರಬೇಕು. ಆದ್ರೆ ಇವತ್ತಿನ ಮಕ್ಕಳೆಲ್ಲ ತುಂಬಾ ಪ್ರೌಡ್, ಹಣಕಾಸಿದೆ, ಸಂಪಾದನೆ ಮಾಡ್ತೇನೆ, ಸಂಪಾದನೆ ಮಾಡಿದ್ರೆ ಇಷ್ಟ ಬಂದಂಗೆ ನಾವು ಇರಬಹುದು, ಇಷ್ಟ ಬಂದಂಗೆ ನಾವು ಬಾಳಬಹುದು. ನಾನು ಮಾಡುವ ಸಂಪಾದನೆ ನನ್ನ ಮನೆಗೆ ಊಟ ಆಗ್ತಾ ಇದೆ, ನನ್ನ ಹೆತ್ತವರಿಗೆ ಊಟ ಆಗ್ತಾ ಇದ್ದೇನೆ, ನನ್ನ ಅತ್ತೆ ಮಾವಗೆ ಊಟ ಆಗ್ತಾ ಇದ್ದೇನೆ, ನಾನು ಇದನ್ನ ಮಾಡ್ತಾ ಇದ್ದೀನಿ, ಅದನ್ನ ಮಾಡ್ತಾ ಇದ್ದೀನಿ. ಇವತ್ತು ಹಣಕಾಸು ಸಂಪಾದನೆ ಮಾಡೋರು ತುಂಬಾ ಪ್ರೌಡ್ ಅಲ್ಲಿ ಜೀವನ ಮಾಡ್ತಾರೆ. ಅವರಿಗೆ ಗೊತ್ತಿಲ್ಲ ದೇವರು ಇದೆಲ್ಲ ನಮಗೆ ಕೊಟ್ಟಿರುವ ಭಿಕ್ಷೆ ಅಂತ. ದೇವರಿಗೆ ಸಮಯವೂ ಕೊಡೋದಿಲ್ಲ. ಹಣಕಾಸು ಬಂದ ಬಿಟ್ರೆ ದೇವರಿಗೆ ಸಮಯವೂ ಕೊಡೋದಿಲ್ಲ. ಹಣಕಾಸು ಬಂದ ಮೇಲೆ ದೇವರ ಮೇಲೆ ಪ್ರೀತಿಯನ್ನು ಇಡೋದಿಲ್ಲ. ಸ್ವಂತ ಮನೆಯೊಂದು ಕಟ್ಟು ಬಿಟ್ರೆ ದೇವರು ಯಾರೋ ಎಲ್ಲೋ ಎಂಬುದಾಗಿ ತಿಳಿದುಕೊಳ್ತಾರೆ. ಕೆಲಸವನ್ನು ಹುಡುಕಿ ಕೆಲಸಕ್ಕಾಗಿ ಓಡುವ ನಾವು ದೇವರ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದೇವೆ. ಬೆಳಗ್ಗೆ ಎದ್ದೊಳಿದ್ರೆ ಸಮಯವಿಲ್ಲ, ರಾತ್ರಿ ಎದ್ದೊಳಿದ್ರೆ ಸಮಯವಿಲ್ಲ. ಮುಂಜಾನೆ ಪ್ರಾರ್ಥನೆ, ವೈಯಕ್ತಿಕವಾದ ಪ್ರಾರ್ಥನೆ ಮಾಡಿಕೊಳ್ಳೋದಿಲ್ಲ, ವೈಯಕ್ತಿಕವಾದ ಪರ್ಸನಲ್ ಪ್ರೇಯರ್ ಇಲ್ಲ, ಸತ್ಯವೇದವನ್ನು ಓದೋದಿಲ್ಲ. ಹೆಸರಿಗೆ ಕ್ರೈಸ್ತರು. ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ನಾವು ನೋಡುವುದಾದ್ರೆ
ಇಂಥ ಒಂದು ಪಾಪ್ಯುಲೇಷನ್ ಅಂದ್ರೆ ಇಂಥ ಒಂದು ಜನಾಂಗ ನಮ್ಮಲ್ಲಿ ಬೆಂಗಳೂರಲ್ಲಿ ಅನೇಕ ಸಭೆಗಳಲ್ಲಿ ಕಾಣಿಸಿಕೊಳ್ಳುವರಾಗಿದ್ದಾರೆ. ಭಾನುವಾರ ಸಭೆಗೆ ಹೋದ್ರೆ ಸಾಕು ಎಂಬುದಾಗಿದೆ. ಭಾನುವಾರ ಒಂದು ದಿನ 2 ಅವರ್ ಇದ್ರೆ ಸಾಕು ಎಂಬುದಾಗಿದೆ. ಕ್ರೈಸ್ತ ಜೀವಿತ, ಆತ್ಮಿಕವಾದ ಜೀವಿತ ಭಾನುವಾರ 2 ಅವರಲ್ಲಿ ಇಲ್ಲ ಪ್ರಿಯರೇ. ಕ್ರೈಸ್ತ ಜೀವಿತ, ನಿಮ್ಮ ಆ ಪ್ರೀತಿ, ದೇವರು ಕೊಟ್ಟಿರುವ ಪ್ರೀತಿ, ಅದು ನಿಮ್ಮಲ್ಲಿ ಬರೀ 2 ಅವರಲ್ಲಿ ಇಲ್ಲ. ನೀವು ಮಾಡುವ ಸಂಪಾದನೆಯಲ್ಲಿ ಇಲ್ಲ. ನೀವು ಕೋಟಿ ಸಂಪಾದನೆ ಮಾಡಿದ್ರೂ ಯೇಸುವಿನ ಮುಂದೆ ತಗ್ಗಿಸಿಕೊಳ್ಳಬೇಕು. ದೇವರು ಹೇಳ್ತಾ ಇದ್ದಾರೆ, ನೀನು ಎಲ್ಲಿ ಬಿದ್ದಿದ್ಯೋ ಅಲ್ಲಿಂದ ಎದ್ದೇಳು. ಹೆಮ್ಮೆಯಲ್ಲಿ ಬಿದ್ದಿದೀಯಾ? ಇಲ್ಲ ಸೋಂಬೇರಿತನದಲ್ಲಿ ಬಿದ್ದಿದೀಯಾ? ಇಲ್ಲ ದೇವರಿಗೆ ವಿರೋಧವಾಗಿ ಒಂದು ಹೇತಿಷ್ಟ ಆಗಿ ಬಿದ್ದಿದೆಯಾ? ಎಲ್ಲಿ ಬಿದ್ದಿದ್ರೂ ಅಲ್ಲಿಂದ ಹಿಂತಿರುಗಿಕೋ. ಕಾರಣವೇನೆಂದ್ರೆ ಈ ಒಂದು 2025ನೇ ವರ್ಷದಲ್ಲಿ ಜೀವಿಸ್ತಾ ಇರುವ ನಾವು, ಕೊನೆ ಕಾಲ ಇನ್ನು ಹತ್ತಿರವಾಗಿದೆ. ನೀವು ಅನ್ಕೊಳ್ಬಹುದು ಕೊನೆ ಕಾಲ ಇನ್ನು 100 ವರ್ಷ ಬರುತ್ತದೆ, ಇನ್ನು 50 ವರ್ಷ ಬರುತ್ತದೆ, ಅದುವರೆಗೂ ನಾವು ಇರ್ತೀವೋ ಇಲ್ವೋ? ನೀವು ಇರ್ತೀವೋ ಇಲ್ವೋ? ಎಲ್ಲಿದ್ರು ನೀವು ನಿಮ್ಮ ಆತ್ಮಕ್ಕೆ ಲೆಕ್ಕವನ್ನು ಕೊಡಲೇಬೇಕು. ನೋ ಮ್ಯಾಟರ್ ವೇರ್ ಎವರ್ ಯು ಆರ್. ಸತ್ತು ಹೋಗಿ ನರಕದಲ್ಲಿ ಅನೇಕರು ಇದ್ದಾರೆ ಎಂಬುದಾಗಿ, ಸತ್ತು ಹೋಗಿ ಪರದೇಶಿಯಲ್ಲಿದ್ದಾರೆ ಎಂಬುದಾಗಿ, ಇನ್ನು ಸತ್ತು ಹೋದವರು ಎಲ್ಲೋ ಇದ್ದಾರೆ ಎಂಬುದಾಗಿ, ಇನ್ನು ಬದುಕಿರುವವರು ಎಲ್ಲಿರ್ತಾರೋ, ಮುಂದೆ ಇರುವವರು ಎಲ್ಲಿರ್ತಾರೋ, ಇನ್ನು ಹುಟ್ಟದೇ ಇರುವವರು ಎಲ್ಲಿದ್ದಾರೆ, ಎಲ್ಲರೂ ಲೆಕ್ಕವನ್ನು ಕೊಡಬೇಕು. ಹಲ್ಲೆಲೂಯಾ. ಎಲ್ಲರೂ ದೇವರ ಮುಂದೆ ಲೆಕ್ಕವನ್ನು ಕೊಡಬೇಕು. ಕಳೆದು ಹೋದಂತ ಆ ಹುಡುಗನಿಗೋಸ್ಕರ ಕಾಯ್ತಾ ಇದ್ದರು. ಪ್ರತಿದಿನ ತಂದೆ ಪ್ರತಿದಿನ ಕಾಯ್ತಾ ಇದ್ದ ತಂದೆ ಈಗ ದೂರದಲ್ಲಿ ಬರುವುದನ್ನು ನೋಡ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ ದೂರದಲ್ಲಿ? ಹಂದಿಗೆ ತಿಂತ ಇದ್ದ ಮಗ, ಹಂದಿಗೆ ಹಾಕಿದಂತ ಊಟದ ಪದಾರ್ಥ ಅದನ್ನ ತಿಂತಾ ಇದ್ದ ಮಗ ದೂರ ದೇಶದಲ್ಲಿ ಬರ್ತಾರೆ. ತಂದೆ ನೋಡಿದ ತಕ್ಷಣವೇ ಗೊತ್ತಾಯ್ತು, ಇದು ನನ್ನ ಮಗ ಬರ್ತಾ ಇದ್ದಾನೆ. ಹತ್ರ ಬಂದ. ನೀವು ನೋಡ್ಬೇಡಿ, ಇವಾಗ ನಿಮ್ ಮಕ್ಳು ಎಷ್ಟು ಸಣ್ಣಗಾಗಿದ್ರೆ ನೀವ್ ಹೆಂಗಿರುತ್ತೆ ಮನಸ್ಸು ಬೇಜಾರು ಅಲ್ವಾ? 1 ವಾರ ನಮ್ಮ ಮಕ್ಕಳು ಕಣ್ಣೆಲ್ಲ ಒಳಗಡೆ ಅಯ್ಯೋ ಏನ್ ನಮ್ಮ ಮಗ ಇಷ್ಟು ಗತಿಗೆ 2 ದಿನ ನೀವು ಬಿಟ್ಬಿಟ್ಟು ಹೋಗಿದ್ರೆ ಇವ್ರು ಎಷ್ಟು ತಿಂಗಳುಗಳು ಬಿಟ್ಟಿರುವಾಗ ಎಷ್ಟು ಶರೀರದಲ್ಲಿ ನೋವು, ಶರೀರದಲ್ಲಿ ಹಾಲು ಬಿದ್ದಿದೆ, ಊಟ ಇಲ್ಲ, ಬದುಕಕ್ಕೆ ದಾರಿ ಇಲ್ಲ. ರಾಜನ ಮಗನಾಗಿದ್ದ ಮಗ ಹೇಗೋ ಹೆಂಗೋ ಬದುಕಿ ಬೇರೆ ಮೂಲೆ ಮತ್ತೆ ಚಾಪದಲ್ಲಿ ಬರ್ತಾ ಇದ್ದಾರೆ ಅಂದ್ರೆ, ಹಾಗಿದ್ರು ಕೂಡ ತಂದೆಯ ಪ್ರೀತಿ ನೋಡಿ ಕಂಡುಹಿಡಿತಾ ಅದು ನನ್ನ ಮಗ, ನನ್ನ ಮಗಳೇ. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಸೇರಿ ಅನೇಕ ಪಾಪ, ದೇವರಿಗೆ ವಿರೋಧವಾಗಿ ಅನೇಕ ಕಾರ್ಯ ನಾವು ಮಾಡಿರ್ಬೋದು. ನೀವು ಮಾಡ್ಬಿಟ್ಟಿದ್ದೀರಾ, ಪರವಾಗಿಲ್ಲ. ದೇವರ ಹತ್ರ ಕ್ಷಮಾಪಣೆ ಕೇಳಿ ಹಿಂದಿರುಗಿ ಬನ್ನಿ. ಕೆಲವು ಸಮಯದಲ್ಲಿ ನಾವು ಅರಿತಿದ್ದ ಪಾಪಗಳು ಮಾಡಿರ್ತೇವೆ, ಆದರೆ ಮತ್ತೆ ಕ್ಷಮಾಪಣೆಯನ್ನು ಹೊಂದಿಕೊಂಡು ದೇವರ ಕಡೆ ತಿರುಗೋಣ. ಮತ್ತೆ ಮಾಡದೇ ಇರೋಣ. ಮತ್ತೆ ಪಾಪ ಮಾಡಿದ ಪಾಪವನ್ನು ಮಾಡದೇ ಇರೋಣ. ಪಾಪ ಮಾಡುವವನು ಶಾಪವನ್ನು ತೆಗೆದುಕೊಳ್ಳುತ್ತಾನೆ. ಶಾಪವನ್ನು ತೆಗೆದುಕೊಂಡವನು ನರಕಕ್ಕೆ ಹೋಗುತ್ತಾನೆ ಎಂಬುದಾಗಿ, ಇವತ್ತು ನೋಡೋಣ, ನಾಳೆ ನೋಡೋಣ ಎಂಬುದಾಗಿ ತಿರಸ್ಕಾರ ಮಾಡಬೇಕು. ಆ ಹುಡುಗ ಇನ್ನೂ 1 ದಿನ ಬಿಟ್ಟಿದ್ರೆ ಅವನು ಸತ್ತು ಹೋಗಿರ್ತಾ ಇದ್ದ. ಯಾಕಂದ್ರೆ ಅವನ ಎಲ್ಲ ಪ್ರಯಾಸ, ಎಲ್ಲ ಪ್ರಾಣದ ಎಲ್ಲವನ್ನು ಹಾಕಿ ಆ ಒಂದೇ ಪ್ರಾಣ ಮಾತ್ರ ಉಳಿಸಿಕೊಂಡು ತಂದೆಯ ಬಳಿಯಲ್ಲಿ ಬಂದ. ಅವನು 1 ದಿನ ಕೂಡ ಅವನು ದೂರ ಇದ್ದಿದ್ರೆ ಅಲ್ಲೇ ಸತ್ತು ಹೋಗಿರ್ತಾ ಇದ್ದ, ಹೌದಲ್ವಾ? ಆದ್ರೆ ಅವನ ಶರೀರದಲ್ಲಿ ಎಲ್ಲ ಬಲವನ್ನು ಹಾಕಿಕೊಂಡು ತನ್ನ ಪ್ರಾಣವನ್ನು ಉಳಿಸಿಕೊಂಡು ಅವನ ತಂದೆಯ ಹತ್ರ ಬಂದ. ಇವತ್ತು ನೀವು ಕೂಡ ಸರಿ, ಎಷ್ಟೇ ಹಾಳು ಬಿದ್ದಿರಬಹುದು, ಎಷ್ಟೇ ರೀತಿಯಲ್ಲಿ ಪಾಪದಲ್ಲಿ ಮುಳುಗೋಗಿರಬಹುದು, ಆದರೆ ಈರ ಪ್ರಾಣವನ್ನು ನೀವು ತೆಗೆದುಕೊಂಡು ದೇವರ ಬಳಿಗೆ ಬಂದ್ರಿ, ದೇವರು ನಿಮ್ಮನ್ನ ತಿರಸ್ಕಾರ ಮಾಡಲ್ಲ. ಕಮ್ ಟು ದ ಫಾದರ್, ತಂದೆಯ ಬಳಿಯಲ್ಲಿ ಬಂದ್ರೆ ಈ ವಚನವು ಹೇಳುವ ರೀತಿಯಲ್ಲಿ ಎಲ್ಲಿ ಬಿದ್ದಿದೆಯೋ ಅಲ್ಲಿ ಎದ್ದೋಳು ಎಂಬುದಾಗಿ ಈಗ ನೀವು ದೇವರನ್ನ ಹುಡುಕಿಕೊಂಡು ಬನ್ನಿ. ಬರುವಾಗ ಆತನು 7ನೇ ವಚನದ ಕೊನೆಯ ಭಾಗವನ್ನು ಓದೋಣ. 7ನೇ ವಚನವನ್ನು ಓದೋಣ.
ವರ್ಸ್ 7 ಓದಿ, ಫುಲ್ ಆಗಿ ಓದಿ ವರ್ಸ್ 7. ದೇವರ ದೇವರ ಆತ್ಮವು ಆತ್ಮವು ಸಭೆಗಳಿಗೆ ಸಭೆಗಳಿಗೆ ಹೇಳುವುದು ಏನೆಂದರೆ, ಕಿವಿಯುಳ್ಳವರು ಕೇಳಲಿ. ಕಿವಿಯುಳ್ಳವನು ಇಲ್ಲಿರುವವರು ಎಲ್ಲರೂ ಕೇಳಲ್ಪಡಲಿ. ಯಾವನು ಜಯ ಹೊಂದುತ್ತಾನೋ ಯಾವನು ಜಯ ಹೊಂದುತ್ತನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕದ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಈಗ ದೇವರು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾರೆ, ದೇವರು ಯಾರು ನೀವು ದೇವರ ಕಡೆ ಹಿಂತಿರುಗಿ ಬರುತ್ತೀರೋ ಆಗ ನಿಮಗೆ ದೇವರ ಪರದೇಶಿಯಲ್ಲಿರುವ ಜೀವ ವೃಕ್ಷದ ಹಣ್ಣನ್ನು ನಿಮಗೆ ಕೊಡುವರಾಗಿದ್ದಾರೆ. ಆ ಹಣ್ಣನ್ನು ನೀವು ತಿನ್ನುವಾಗ ಏನಾಗ್ತೀರಾ ಅಂದ್ರೆ, ನೀವು ಯಾವಾಗಲೂ ದೇವರ ಮಗುವಾಗಿ ಉಳಿದು ಬಿಡ್ತೀರಾ. ಹಲ್ಲೆಲೂಯ. ಒಂದು ವೇಳೆ ಯಾಕೆ ಈ ಒಂದು ಹಣ್ಣು ಏದೇನ್ ತೋಟದಲ್ಲಿ ಇತ್ತಲ್ವಾ, ಯಾಕೆ ದೇವರು ತೆಗೆದುಕೊಂಡು ಹೋದ್ರಂದ್ರೆ, ಪಾಪ ಮಾಡಿರುವಾಗ ಆ ಪಾಪದಲ್ಲಿ ಮತ್ತೆ ಆದಾಮ ಹವ್ವಲರು ಹೋಗಿ ಈ ಜೀವ ವೃಕ್ಷದ ಹಣ್ಣನ್ನು ತಿಂದಿರುವುದಾದ್ರೆ ಅವರು ಕೊನೆಯವರೆಗೂ ಅವರಿಗೆ ಕ್ಷಮಾಪಣೆನೇ ಇಲ್ದಿರ ಅವರ ನಿತ್ಯ ಕಾಲ ನರಕಕ್ಕೆ ಹೋಗಬೇಕಾಗಿತ್ತು. ಆದ ಕಾರಣದಿಂದಲೇ ದೇವರ ಆ ಮರವನ್ನು ದೂರ ತೆಗೆದರು. ಆದ್ರೆ ಈಗ ಈ ಲೋಕದಲ್ಲಿರುವ ನಾವು ಆ ಪ್ರೀತಿಯನ್ನು ಅರಿತುಕೊಂಡು ಆ ಪ್ರೀತಿಯ ಬಲೆಗೆ ಹಿಂತಿರುಗಿ ನೀವು ಬರುವುದಾಗುವಾಗ ಆಗ ದೇವರು ನಮಗೆ ಆ ಜೀವ ವೃಕ್ಷದ ಹಣ್ಣನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ.